ನಾವ್ ಹೋದಾಗಂತ್ರು ಫಾಗ್ ಜಗ್ಗಿತ್ರಿ. ಪ್ರವಾಸಿ ತಾಣ ಅಂತನ ಹೆಸರುವಾಸಿಯಾಗೈತ್ರಿ. ಈ ತಾಣ ಹಲವಾರು ರೀತಿಯ ಖನಿಜ ನೈಸರ್ಗಿಕ ಬಂದ್ ರೀಚ್ ಆದ್ರಿ. ಗಾಳಿ ಮಾತ್ರ ರಗಡಿತ್ ನೋಡ್ರಿ. ಇಲ್ಲಿ ಬಂದ್ ಎಂಜಾಯ್ ಮಾಡೋದ್ರಲ್ಲಿರೋ ಸುಖ ಬೇರೆದ್ರಲ್ಲಿ ಸಿಗಂಗಿಲ್ರಿ. ಇದು ರೀ ಕಪ್ಪತ್ಮಲ್ಲೇಶ್ವರ ದೇವಸ್ಥಾನಕ್ಕ ಹೋಗೋ ರೂಟ್ ಇದರಿ. ಇದು ಇಲ್ಲಿ ಶುಗರ್, ಬಿಪಿ, ದಮ್ಮು, ವಾತ, ಪಿತ್ತ ಇಂತವಕ್ಕೆಲ್ಲ ರೀ ವಿಶೇಷವಾದ ಔಷಧಿಗಳನ್ನ ಇಲ್ಲಿ ಕೊಡ್ತಾರ್ರಿ. ಇವಾಗ ದೇವಸ್ಥಾನ ನೋಡಿ ತಾನ್ಗಳಿದಾವ, ಬಟ್ ನಾವೆಲ್ಲಾ ನೋಡಕ್ ಹೋಗ್ಲಿಲ್ಲ ರೀ. ಲಕ್ಕುಂಡಿ ಉತ್ಸವ ನಡೀತಿರುವಂತಹ ದೇವಸ್ಥಾನ ಅಷ್ಟ ನೋಡಕ್ ಹೋಗಿದ್ದೀವ್ರಿ. ಈ ದೇವಸ್ಥಾನ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸ್ರಿ. ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತನ ಪ್ರಸಿದ್ಧವಾಗಿರುವ ಕಪ್ಪತ್ಗುಡ್ಡಕ್ಕೆ ಹೊಂಟೀವ್ರಿ. ಈ ಕಪ್ಪತ್ಗುಡ್ಡದ ಸೌಂದರ್ಯವನ್ನು ನಾವು ನೋಡ್ಬೇಕು ಅಂದ್ರ ಸರಿಸುಮಾರು 5 ಗಂಟೆಯಿಂದ 5:30 ಅನ್ನೊತ್ತಿಗೆ ನಾವ್ ಅಲ್ಲಿ ಇರ್ಬೇಕಾಗ್ತೈತ್ರಿ. ಯಾಕಂದ್ರ ನಾವ್ ಅದೇ ಸಮಯದಲ್ಲಿ ಫಾಗ್ ಅನ್ನು ನೋಡ್ಬೋದ್ರಿ. ನಾವ್ ಹೋದಾಗಂತ್ರು ಫಾಗ್ ಜಗ್ಗಿತ್ರಿ. ನೋಡ್ಬೋದು ನೀವು, ಇನ್ನು ಕತ್ಲಾಗಿದ. ನಾವ್ 5:30 ಒಳಗೆ ಅಲ್ಲಿಗೆ ರೀಚ್ ಆಗಿದ್ದೀವ್ರಿ. ಫಾಗ್ ನೋಡ್ಬೋದ್ರಿ ಹೆಂಗಿದೆ ಅಂತಂದು. ಸ್ಟಾರ್ಟಿಂಗ್ ನಾವ್ ರೋಡ್ ಅಲ್ಲಿ ಬರ್ಬೇಕಾದ್ರೆ ಇನ್ನೂ ಜಗ್ಗಿತ್ರಿ. ಎದುರಿಗೆ ಏನಿದೆ ಅಂತ ಕೂಡ ನಮಗ್ ಕಾಣಿಸ್ತಾ ಇದ್ದಿಲ್ಲ. ಇವಾಗ್ರಿ ವ್ಯಾನ್ ನ ಒಂದ್ ಸೈಡ್ ಹಾಕಿ ವ್ಯೂ ಪಾಯಿಂಟ್ ನ ನೋಡೋದಕ್ಕ ನಾವ್ ಮೇಲ್ಗಡೆ ಹೊಂಟಿದೀವ್ರಿ. ಈ ಕಪ್ಪತ್ಗುಡ್ಡ ಗದಗ ಜಿಲ್ಲೆಯಲ್ಲಿ ಕಂಡು ಬರ್ತೈತ್ರಿ. ಗದಗ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣ ಅಂತನ ಹೆಸರುವಾಸಿಯಾಗೈತ್ರಿ. ಈ ತಾಣ ಹಲವಾರು ರೀತಿಯ ಖನಿಜ ನೈಸರ್ಗಿಕ ಸಂಪತ್ತನ್ನು ಹೊಂದಿದರಿ. ಈ ಪ್ರದೇಶವನ್ನು ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ವನ್ಯಜೀವಿ ಅಭಯಾರಣ್ಯ ಪ್ರದೇಶವಾಗಿ ಘೋಷಣೆ ಮಾಡಿದ್ದಾರ್ರಿ. ಈ ಕಪ್ಪತ್ಗುಡ್ಡ ರೀ ಡೋಣಿ ನಗರದಿಂದ 3 ಕಿಲೋಮೀಟರ್ ನಷ್ಟು ಮತ್ತು ಕಡ್ಕೋಳದಿಂದ 5 ಕಿಲೋಮೀಟರ್ ನಷ್ಟು ದೂರದಲ್ಲಿ ಐತ್ರಿ. ಫೈನಲಿ ನಾವು ವ್ಯೂ ಪಾಯಿಂಟ್ ಗೆ ಬಂದ್ ರೀಚ್ ಆದ್ರಿ. ಗಾಳಿ ಮಾತ್ರ ರಗಡಿತ್ ನೋಡ್ರಿ. ಇಲ್ಲಿ ಬಹಳ ಜನ ಬೈಕ್ ತಗೊಂಡ್ ಬರ್ತಾರ್ರಿ. ಬೈಕ್ ರೈಡಿಂಗ್ ಅಂತ್ರಿ ಇಲ್ಲಿ ಮಸ್ತ್ ಇರ್ತೈತ್ರಿ. ಮಸ್ತ್ ಫೀಲ್ ಅನಿಸ್ತೈತ್ರಿ. ಬಟ್ ನಾವ್ ಟ್ರ್ಯಾಕ್ಸ್ ಅಲ್ಲೇ ಬಂದಿದ್ವಿ. ಇಲ್ಲಿ ನೋಡ್ರಿ, ಇವ್ರೆಲ್ರು ಬೈಕ್ ತಗೊಂಡೇ ಬಂದಿದಾರ್ರಿ. ಈ ತರ ಫ್ರೆಂಡ್ಸ್ ಎಲ್ರು ಸೇರಿ ಇಂತ ಪ್ಲೇಸಿಗೆ ಬಂದು ಎಂಜಾಯ್ ಮಾಡೋದ್ರಲ್ಲಿರೋ ಸುಖ ಬೇರೆದ್ರಲ್ಲಿ ಸಿಗಂಗಿಲ್ರಿ. ಈ ಕಪ್ಪತ್ಗುಡ್ಡದಲ್ಲಿ ಅತ್ಯಂತ ಹೇರಳವಾಗಿ ಔಷಧೀಯ ಗುಣಗಳನ್ನು ಹೊಂದಿದ ಸಸ್ಯ ಸಂಪತ್ತು ಕಂಡು ಬರ್ತೈತ್ರಿ. ಇದಕ್ಕ ಒಂದು ಐತಿಹಾಸಿಕ ಹಿನ್ನೆಲೆ ಕೂಡ ಇದರಿ. ಅದು ಏನಂದ್ರ ತ್ರೇತಾಯುಗದಲ್ಲಿ ರಾಮ, ಲಕ್ಷ್ಮಣ ಮತ್ತು ಸೀತಾಮಾತೆ ವನವಾಸಕ್ಕಂತ ಹೋಗಿರ್ತಾರ್ರಿ. ಆ ಸಮಯದಾಗ ಸೀತಾಪರಣ ಕೂಡ ನಡಿತೈತ್ರಿ. ಅದಾದ ನಂತರ ಸೀತಾಮಾತೆಯನ್ನು ಹುಡುಕೊಂಡು ರಾಮ ಲಕ್ಷ್ಮಣರು ಮುಂದೆ ಹೋಗ್ತಾರೆ. ಹೀಗಿರುವಾಗ ವನವಾಸದ ಮಧ್ಯದಲ್ಲಿ ಲಕ್ಷ್ಮಣ ಅಸ್ವಸ್ಥಗೊಳ್ತಾನ್ರಿ. ಆಗ ಹನುಮಂತ ಸಂಜೀವಿನಿ ಪರ್ವತವನ್ನು ತರ್ತಾನ್ರಿ. ಹನುಮಂತ ಸಂಜೀವಿನಿ ಪರ್ವತವನ್ನು ತರಬೇಕಾದ್ರೆ ಆ ಪರ್ವತದಿಂದ ಕೆಲವೊಂದು ತುಣುಕುಗಳು ಬೀಳ್ತಾವ್ರಿ. ಆ ಬಿದ್ದಂತ ತುಣುಕುಗಳಲ್ಲಿ ಈ ಪ್ರದೇಶ ಕೂಡ ಒಂದಾಗಿದರಿ. ಆದ್ದರಿಂದಲೇ ಈ ಪರ್ವತದಲ್ಲಿ ಔಷಧೀಯ ಗುಣಗಳನ್ನು ಹೊಂದಿದ ಸಸ್ಯ ಸಂಪತ್ತು ಹೇರಳವಾಗಿ ಕಂಡು ಬರುವುದನ್ನು ನಾವು ಕಾಣಬಹುದ್ರಿ. ಇದು ರೀ ಕಪ್ಪತ್ಮಲ್ಲೇಶ್ವರ ದೇವಸ್ಥಾನಕ್ಕ ಹೋಗೋ ರೂಟ್ ಇದರಿ. ಇದು
ಕಪಾತ್ ಮಲ್ಲೇಶ್ವರ ದೇವಸ್ಥಾನ ರೀ. ಇಲ್ಲಿ ಶುಗರ್, BP, ದಮ್ಮು, ವಾತ, ಪಿತ್ತ ಇಂಥವಕ್ಕೆಲ್ಲ ರೀ ವಿಶೇಷವಾದ ಔಷಧಿಗಳನ್ನ ಇಲ್ಲಿ ಕೊಡ್ತಾರ್ರಿ. ಇವಾಗ ದೇವಸ್ಥಾನ ನೋಡಿದ್ದ ಐತ್ರಿ, ಕಪಾತ್ ಗುಡ್ಡ ನೋಡಿದ್ದ ಐತ್ರಿ. ಅದಕ್ಕ ವಾಪಸ್ ವ್ಯಾನ್ ಇರೋ ಕಡೆ ಹೊಂಟಿದೀವ್ರಿ. ವಾಪಸ್ ಊರಿಗೆ ಹೋಗ್ತಾ ಇದ್ದೀವ್ರಿ. ನಮ್ಮ ಊರಿಗೆ ಹೋಗುವಂತ ದಾರಿಯಾಗನ ಲಕ್ಕುಂಡಿ ಬರ್ತೈತ್ರಿ. ಲಕ್ಕುಂಡಿಯಲ್ಲಿ ನೀವು ಕೇಳಿರ್ಬೋದ್ರಿ, ಸಾಕಷ್ಟು ದೇವಸ್ಥಾನಗಳಿದಾವ. ಬಟ್ ನಾವೆಲ್ಲಾ ನೋಡಕ್ ಹೋಗ್ಲಿಲ್ಲ ರೀ. ಲಕ್ಕುಂಡಿ ಉತ್ಸವ ನಡೀತಿರುವಂತಹ ದೇವಸ್ಥಾನ ಅಷ್ಟ ನೋಡಕ್ ಹೋಗಿದ್ದೀವ್ರಿ. ಈ ದೇವಸ್ಥಾನದ ಹಿಂದ್ಗಡೆ ಒಂದ್ ಪಾರ್ಕ್ ಇದರಿ, ಅಲ್ಲೇ ಲಕ್ಕುಂಡಿ ಉತ್ಸವನ ನಡೆಸ್ತಾರ್ರಿ. ಲಕ್ಕುಂಡಿಯಲ್ಲಿ ನಾವು ನೋಡ್ಬೇಕು ಅಂದ್ಕೊಂಡಿರೋ ದೇವಸ್ಥಾನ ನೋಡೋದಾದ್ಮೇಲೆ ನಾವು ಈ ಪ್ಲೇಸ್ಗೂ ಹೋಗಿದ್ದೀವಿ. ಈ ಪ್ಲೇಸ್ ಯಾವುದು ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸ್ರಿ. ಇದಾಗಿತ್ರಿ ಇವತ್ತಿನ ವಿಡಿಯೋ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತ ಕಾಮೆಂಟ್ ಮಾಡ್ರಿ. ಎಲ್ರಿಗೂ ಧನ್ಯವಾದಗಳು ರೀ.